ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರನ್ನ ತಾವೇನೀಗ ಸಸ್ಪೆಂಡ್ ಮಾಡ್ಯಾರ ಅಂತ ಹೇಳಿದ್ರೆ ಇದೊಂದು ಭಾಳ ಸರ್ಕಾರದ ಹೇಡಿತಕರವಾಗಿರ್ತಕ್ಕಂಥ ಸಂಗತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಪಕ್ಷ ಪಾರ್ಟಿ ಆಗಲಿ ಯಾವುದೂ ಕೂಡ ಸಂಬಂಧ ಇಲ್ಲಿರ್ತಕ್ಕಂಥ ಇದೊಂದು ಇಂಡಿಪೆಂಡೆಂಟಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸಂಘ. ಇದರಲ್ಲಿ ಎಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ. ಈವನ್ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋಗ್ಬೋದು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೋಗ್ಬೋದು, JDS ಕಾರ್ಯಕರ್ತರು ಹೋಗ್ಬೋದು, ಅಥವಾ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿರ್ತಕ್ಕಂಥವ್ರು ಯಾರು ಹೋದರೂ ಕೂಡ ಇದಕ್ಕೆ ನಿರ್ಬಂಧನ ಹೇರುವಂಥ ಪ್ರಶ್ನೆನೇ ಇಲ್ಲ. ಸರ್ಕಾರ ಇವತ್ತು ಒಂದು ಕುಚೋದ್ಯತನದಿಂದ ಮಾಡುವಂಥ ಪ್ರಯತ್ನ ಮಾಡಿ ಸಸ್ಪೆಂಡ್ ಮಾಡಿದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ. ಅವ್ರು ಏನು ಸಸ್ಪೆಂಡ್ ಮಾಡುವಂಥ ಕ್ರಮವನ್ನು ತೊಗೊಂಡ್ರೆ ತಕ್ಷಣ ಹಿಂದೆ ತೆಗೆದುಕೊಳ್ಬೇಕನ್ನೋಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮೀನ್. ಈಗ ಗಮನಿಸ್ತಾ ಇರುವ ಹಾಗೆ ಅವರು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಕಾರಣದಿಂದಾಗಿ ಅಮಾನತು ಮಾಡಲಾಗಿದೆ ಅಂತ ಹೇಳಿ ಈ ಆದೇಶ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ರೀಸನ್ ಏನು ಕೊಟ್ಟಿದ್ದಾರೆ, ಜೊತೆಗೆ ಈ ಕುರಿತಂತೆ ಬಿಜೆಪಿಗರು ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಮೀನ್? ಮಧು ನಾಗರಾಜ್, ಕಳೆದ 9 ತಿಂಗಳ ಹಿಂದೆ ಏನು RSS ಶತಾಬ್ದಿ ದಿನ ಹಿನ್ನೆಲೆ ಶತಾಬ್ದಿ ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಾದ್ಯಂತ ಮತ್ತು ಇಡೀ ದೇಶದಿಂದ RSS ದೊಡ್ಡ ಪ್ರಮಾಣದಲ್ಲಿ ಪಥಸಂಚಲನವನ್ನು ಆಯೋಜನೆ ಮಾಡಿತ್ತು. ಹೀಗಾಗಿ ಈ ಒಂದು ಪಥಸಂಚಲನದಲ್ಲಿ ಸಾಕಷ್ಟು ಜನ ಸರ್ಕಾರಿ ಅಧಿಕಾರಿಗಳು, ಶಾಲಾ ಶಿಕ್ಷಕರು ಸಹಿತ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದರು. ಅದೇ ರೀತಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಎರಡು ಶಾಲೆಯ ಶಿಕ್ಷಕರು ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ನಡೆದಂತ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾದ ಬಳಿಕ ಈ ಇಬ್ಬರು ಶಿಕ್ಷಕರ ಫೋಟೋಗಳು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿರುವಂಥದ್ದು. ಇನ್ನು ಸದ್ಯ ಹುಣಸಗಿ ಸರ್ಕಾರಿ ಶಾಲೆಯ ಅಣ್ಣಾ ಸಾಹೇಬ್ ದೇಶಮುಖ್ ಮತ್ತು ಕುಪ್ಪಿ ಗ್ರಾಮದ ಶಾಲೆಯ ಶಿಕ್ಷಕರು ಕೂಡ ಇವತ್ತು ಗುರುರಾಜ್ ಜೋಶಿ ಅನ್ನುವಂಥ ಶಿಕ್ಷಕರು ಕೂಡ ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ಪಥಸಂಚಲನದಲ್ಲಿ ಭಾಗಿಯಾದ ಬಳಿಕ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಆದ್ರೆ ಆ ತಕ್ಷಣಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೂಡ ಕೈಗೊಂಡಿಲ್ಲ. ಜೊತೆಗೆ ಕಾಮನ್ ಆಗಿ ಬಹುತೇಕ ಬೇರೆ ಬೇರೆ ಕಡೆಗಳಲ್ಲಿ ಸಹಿತ ಸರ್ಕಾರಿ ಅಧಿಕಾರಿಗಳು ಆಗ್ತಿದ್ರ ಕಾರಣಕ್ಕಾಗಿ ಯಾವುದೇ ರೀತಿಯಂತ ಕ್ರಮಕ್ಕೆ ಸಹಿತ ಮುಂದಾಗಿರಲಿಲ್ಲ. ಆದ್ರೆ ಈ ಬಗ್ಗೆ ನಿರಂತರವಾಗಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಮುಖಂಡರು ಏನು ಅಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿಯನ್ನು ಮಾಡಿದ್ರು, ಪತ್ರವನ್ನು ಬರೆದಿದ್ರು. ಬಳಿಕ ಪ್ರಿಯಾಂಕ್ ಖರ್ಗೆ ಅವರು ಶಿಕ್ಷಣ ಸಚಿವರಂತ ಮಧು ಬಂಗಾರಪ್ಪನವರಿಗೆ ಈ ರೀತಿಯ ಒಂದು ದೂರು ಬಂದಿದೆ. ನಿಮ್ಮ ಇಲಾಖೆಯ ವ್ಯಾಪ್ತಿಗೆ ಬರುವಂತ ಶಿಕ್ಷಕರು ಇಬ್ಬರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ದೂರು ಬಂದಿರೋ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಧು ಬಂಗಾರಪ್ಪನವರಿಗೆ ಪತ್ರ ಬರೆದು ಮಾಹಿತಿಯನ್ನು ಕೊಡ್ತಾರೆ. ಬಳಿಕ ಈಗ ಮಧು ಬಂಗಾರಪ್ಪನವರು ಯಾದಗಿರಿ DDP ಅವರಿಗೆ ಏನು ಮಾಹಿತಿ ಕೇಳ್ತಾರೆ. ಮಾಹಿತಿ ಕೇಳಿದ ಬಳಿಕ ಈ DDP ಅವರು ಇಬ್ಬರು ಶಿಕ್ಷಕರನ್ನ ಅಮಾನತು ಸಹಿತ ಮಾಡಿರೋದು. ಈ ಬಗ್ಗೆ ಸಾಕಷ್ಟು ಬಿಜೆಪಿ ಸಹಿತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧು ನಾಗರಾಜ್. ಓಕೆ ಅಮೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.